ಯವ್ವಿ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಬಿ. ನಾವೇನು ಹೊಲ ಮಾರಿ ಹಾಳು ಮಾಡಕತ್ತಿಲ್ಲ. ಒಂದು ಆಸ್ತಿ ತೊಗೊಳಕತ್ತೀವಲ್ಲನ, ಅರ್ಥ ಮಾಡ್ಕೊಬಿ ಯವ್ವ. ಹೆಂಗಾರ ಮಾಡಿ ಅಪ್ಪಗೆ ನೀನೇ ಹೇಳ್ಬಿ, ನೀನೇ ಒಪ್ಪಿಸ. ನೋಡ್ಯವ್ವ, ಮುಂದಾದ್ರೂ ನಾವು ಇಲ್ಲಿ ಬಂದು ಇರಂಗಿಲ್ಲ. ನಾವು ಅಲ್ಲೇ ಬೆಂಗ್ಳೂರಾಗ ಸೆಟ್ಲಾಗಿಬಿಡೋರು. ಇತ್ತಾಗ ಒಟ್ಟು ಬರಂಗಿಲ್ಲ ನಾವು. ಮತ್ತು ಆ ಹೊಲ ತೊಗೊಂಡಾರೆ ಏನು ಮಾಡೋಣ? ಅದಕ್ಕೆ ನೀನು ಅಪ್ಪಗೆ ಹೇಳಿದೆ ಅಂದ್ರೆ ಬೇಸಾಕತಿ. ನನಗೆಲ್ಲ ಗೊತ್ತೈತಪ್ಪ. ನಿಮಗೆ ರೊಕ್ಕ ರೂಪಾಯಿ ಆಟ ಮುಖ್ಯ ಐತಿ. ಈ ಹೊಲ ತಗೊಂಡೋಗಿ ಮಾರ್ಕೊಂಡು ಹೋಗಿಂದ ಮುಗಿದು ಹೋತು. ಈ ಅವು ಯಾರು ಅಪ್ಪ ಯಾರು ಮರ್ತು ಬಿಡ್ತೀರಿ. ಹೆತ್ತ ತಂದೆ ತಾಯಿ ಮರ್ಯಾಕಾಗತ್ತನ್ ಬೇಯವ್ವ. ನಾ ಬಂದು ನೋಡ್ಕೊಂಡು ಹೋಗಂಗಿಲ್ಲ ನಿಮ್ಮನ್ನ. ಏಟ್ ನೋಡ್ಕೊಂಡು ಹೋಗಿ ಅನ್ನೋದು ಗೊತ್ತೈತಾಳಪ್ಪ ನನಗೆ. ಈ ನೋಡ್ಕೊಂಡು ಹೋಗ್ತೀನಂದ್ರು ಕವನವ ಬಿಡ್ಬೇಕಲ್ಲ. ಇನ್ನಿತ್ತ ಬಂದ್ರಲ್ಲ, ಹೊಲ ಮಾರ್ಕೊಂಡು ಹೋಗಿಂದ ಮುಗಿದು ಹೋತು. ನಿಮ್ಮ ಅಪ್ಪಗ ಈ ವಿಷಯನ ಹೆಂಗೆ ಹೇಳಿದ್ನಿ ಅಂದ್ರೆ ನಿಮ್ಮ ಅಪ್ಪ ಎದಿ ಹೊಡ್ಕೊಂಡ್ಬಿಡ್ತಾನ. ಏನ ನಿನಗೆ ರೊಕ್ಕ ಬೇಕು ಹೌದಿಲ್ಲ? ಹ್ಞೂ, ಈಗ ರೊಕ್ಕದ ಅವಶ್ಯಕತೆ ಭಾಳ ಐತಿ ನನಗೆ. ಅದಕ್ಕೆ ಈಗ ಹೊಲ ಮಾರ್ತೀನಿ ಅಂದ್ರೆ ಹೊಲ ಮಾರಕ್ಕೂ ಬಿಡವಲ್ರು. ನಮ್ಮ ಆಸ್ತಿ ಕೊಡಂಗಿಲ್ಲ ಅನ್ನಕತ್ತಾರ. ಹೆಂಗೆ ಮಾಡಲಿ ನಾನು? ಶಂಕರ, ನೀನಾರ ಒಂದಿಟ್ಟು ಅವು ಹೇಳು. ಏನ ಬಂಗಾರದಂಥ ಹೊಲ ಮಾರಿದ್ವಿ ಅಂದ್ರೆ ಮುಂದೆ ಬೇಡಿದ್ರು ಸಿಗಂಗಿಲ್ಲ. ದುಡುಕಿ ಮಾರಿಬಿಡ್ತೀವಿ. ಮುಂದೊಂದು ದಿನ ಭೂಮಿ ಸಿಗೋದು ಭಾಳ ಕಷ್ಟ ಐತಿ. ಹೊಳ್ಳಿ ನಾವು ಅದ ಭೂಮಿ ಕೊಂಡ್ಕೋಬೇಕಂದ್ರೆ ಭಾಳ ಕಠಿಣ ಐತಿ ಅಣ್ಣ. ನಮ್ಮ ಕೈಲಿ ಆಗಂಗಿಲ್ಲ. ನನಗೆ ರೊಕ್ಕ ಬೇಕು, ಎಲ್ಲಿದ್ದ ಹುಡ್ತೈತಿ ಹೇಳು? ಮನೆ ಕಟ್ಟಿಸ್ಬೇಕು, ಅಲ್ಲೇನೇನು ಕಡಿಮೆ ರೊಕ್ಕಕ್ಕೆ ಏನು ಮುಗಿತಾವ? ಹಂಗತಿ ಇತ್ತಂದ್ರೆ ನಾನು ತಲೆ ಕೆಡಿಸ್ಕೊಂತಿದ್ದಿಲ್ಲ. ಕೋಟ್ಯಾನ್ ಗಂಟ್ಲೆ ಸುರಿಬೇಕಪ್ಪ. ಅದಕ್ಕೆ ಈಗ ಏನು ಮಾಡ್ಬೇಕು? ನಂದು ನೌಕರಿ ಮ್ಯಾಗ ನಾನು ಲೋನ್ ಹಾಕಿಸ್ಕೊಡ್ತೀನಿ. ಅದಟ್ಟು ತಗೋ. ಹೊಲದ ಮ್ಯಾಗಟ್ಟು ಲೋನ್ ತೆಗಿಯಣ. ಲೋನ್ ತೆಗೆದು ಅದನ್ನು ಅದು ಏನು ನಿಂದ ಐತಲ್ಲ ಅದನ್ನು ಸುದ್ದ ಮಾಡ್ಕೊ. ಬ್ಯಾಡಲ್ಲಿ ಅದು ಮುಂದೆಲ್ಲ ತೊಂದರೆ ಆಕತಿ. ಈಗ ನಿನ್ನ ಹತ್ರ ಅಷ್ಟು ರೊಕ್ಕ ಎಲ್ಲಿಂದ ಬರ್ತಾವೆ? ಅಷ್ಟು ಲೋನ್ ಕೊಡ್ತಾರ ನಿನಗೆ? ನನಗೆ ರಾತ್ರಿ ಪ್ರೇಮ್ ಬಂದು ಹೇಳಿದ್ಲು, ಮಾವಾರು ಹೊಲ ಕೇಳಕತ್ತಾರ ಮತ್ತು ಹೊಲ ಮಾರ್ತೀನಿ ಅನ್ನಕತ್ತಾರ. ಮಾವ ಹೊಲ ಮಾರೋದು ಬೇಡ, ಬಂಗಾರದಂಥ ಹೊಲ ಐತಿ ಅಂತ ಹೇಳಿ ಬಂದು ಪ್ರೇಮಿ ನನ್ನ ಮುಂದೆ ಅಂದ್ಲು. ಅತ್ತಿ ಭಾಳ ಅಳಾಕತ್ತಾಳ ಅಂದ್ಲು. ಅದಕ್ಕೆ ಇವತ್ತು ಮುಂಜಾನೆ ಎದ್ದವನ್ನ ಹೋಗಿ ಕೇಳ್ಕೊಂಬಂದೆ ನಾನು ನಮ್ಮ ಬ್ಯಾಂಕ್ ಮ್ಯಾನೇಜರ್ನ. ಅವ್ರು 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂದಾರ. ನಾನು ತಿಂಗಳ ನನ್ನ ಪಗಾರದಾಗ ಕಟ್ಕೊಂತ ಹೋಗ್ತೀನಿ. ಇನ್ನು ಹೊಲದ ಮ್ಯಾಗ ಒಂದಿಟ್ಟು ಸಾಲ ಕೊಡ್ತಾರ, ಅದ್ರ ತಗೋ ಮಾಡ್ಕೊ. ಮತ್ತು ಹಂಗೇನಾರ ಕಡಿಮೆ ಅದು ಬಿತ್ತಂದ್ರೆ ಹೇಳು, ಮತ್ತು ನಾವು ಕೊಟ್ಟು ಕಳಿಸ್ತೀವಿ. ಆದ್ರೆ ಹೊಲ ಮಾರೋದು ಬೇಡ. ನಿನ್ನ ಕೈ ಮುಗಿತೀನಿ ಅನ್ನ. ಈ ಪ್ರೇಮಿಗಿದ್ದಷ್ಟು ಬುದ್ಧಿ ನನ್ನ ಮಗಳಿಗಿಲ್ಲ. ಎಂತ ಮಗಳನ್ನ ಹಡದ್ನಿವ ನಾನು. ಸೂರ್ಯ, ನನ್ನ ಮಗಳಿಗೆ ಬುದ್ಧಿಲ್ಲ, ನಿನಗೂ ಬುದ್ಧಿಲ್ಲನ? ನಿಮ್ಮಪ್ಪ ನಿಮ್ಮವ ಹಟ್ಟಿ ಬಟ್ಟಿ ಕಟ್ಟಿ ಬಂಗಾರದಂತ ಹೊಲ ತಗೊಂಡಾರ. ಕಷ್ಟಪಟ್ಟು ನಿಮ್ಮನ್ನ ಇಷ್ಟು ಸಾಲಿ ಕಲಿಸ್ಯಾರ. ನೀವೇನ್ ಮಾಡಾಕತ್ತೀರಪ್ಪ? ಇಷ್ಟು ಸಾಲಿ ಸಮುದ ಕಲಿತು ಇದ್ದ ಹೊಲನ ಮಾರಾಕತ್ತೀರ. ಎಂತಾರ ನಿಮ್ಮ ಆದಂಕ್ರು ನನ್ನ ಮಗಳಿಗಂಕ್ರು ಬುದ್ಧಿಲ್ಲ, ನಿನಗೂ ಬುದ್ಧಿಲ್ಲನ? ಆ ಪ್ರೇಮವನಂತಾಕಿ ಬುದ್ಧಿ ಐತಿ, ಇದಕ್ಕೆ ಬುದ್ಧಿ ಇರಾಕಿಲ್ಲ ನಮ್ದಕ್ಕ. ನೋಡು, ಆಕೆ ಹುಚ್ಚಿಗೆ ಹೋಗಕ್ ಹೋಗ್ಬಾರ್ದಮ್ಮ. ಬಂಗಾರದಂತ ಹೊಲ ಮಾರಿ ಏನ್ ಮಾಡ್ತಿ? ಆಸ್ತಿ ಇತ್ತಂದ್ರ ಅದೇನು ಕೆಡ್ಸಂಗಿಲ್ಲ. ಇನ್ನು ಕೈಕಾಲ ಶಕ್ತಿ ಐತಿ, ಇಬ್ರು ಗಂಡ ಹೆಂಡತಿ ಇನ್ನು ದುಡಿಯಾಕ ಶಕ್ತಿ ಐತಿ. ದುಡಿರಿ, ಮಾಡ್ರಿ, ಮನಿ ಕಟ್ಟಿಸ್ಕೋರಿ. ಅದು ಬಿಟ್ಟು ಇದ್ದು ಹೊಲ ಮಾರಿ ಮನಿ ಕಟ್ಸೋದಂತ ಅದ್ಯಾಂತ ಶಾನೆ ತನ್ನ ನಿಮ್ದು? ಇದೆಲ್ಲ ನಿಂದಲ್ಲ ಅನ್ನೋದು ಗೊತ್ತೈತಿ. ನನ್ನ ಮಗಳದ ಇದು ಒಟ್ಟು ಕಿತಿವಿ. ಆಕಿ ಹೆಂಗ್ ಹೇಳ್ಬೇಕು ಅನ್ನೋದು ಗೊತ್ತೈತಿ. ನಿಲಾಕ ಆಳಕ್ ಹೋಗ್ಬೇಡ. ಇವ್ರು ಏನ್ ತಿಪ್ಪರ್ಲಾಗ ಹಾಕಿದ್ರು ಯಾರಿಗೂ ಒಂದು ಚೋಟ್ ಹೊಲ ಕೊಡಕ್ ಹೋಗ್ಬೇಡ ನೀನು. ನಿಮ್ ತಮ್ಮಗಿದ್ದಷ್ಟು ಬುದ್ಧಿ ನಿನಗಿಲ್ಲಲೇಪ. ಮನಿ ಹಿರೇ ಮಗ ಹೆಂಗಿರ್ಬೇಕು? ಸೂರ್ಯ, ಹೆಂಡ್ರ ಮಾತು ಏಟ್ ಕೇಳ್ಬೇಕು, ಆಟ ಕೇಳ್ಬೇಕು. ಅದು ನನ್ನ ಮಗಳು ಹುಚ್ಚೈತಿ, ಅದಕ್ಕ ತಿಳುವಳಿಕಿಲ್ಲ. ಆಕಿಗೆ ಅದೇನೋ ಮಾಡ್ರನ್ ಹುಚ್ಚ ಹತ್ತೈತಿ ನನ್ನ ಮಗಳಿಗೆ. ಆಕಿ ಹುಚ್ಚಿಗೆ ಬೆನ್ ಹತ್ತಕ್ ಹೋಗ್ಬೇಡ ಸೂರ್ಯ. ನಮ್ದು ಅನ್ನೋದು ಇರ್ಬೇಕು. ಅಲ್ಲಿ ಮನಿ ಕಟ್ಟಿಸ್ರಿ, ನಾ ಬ್ಯಾಡ ಅಂದಿಲ್ಲ. ಹಿರಿಯರ ಮಾಡಿದ್ದ ಆಸ್ತಿನ ಕಳಿಬೇಡ್ರಪ್ಪ. ಈಗ ಆಸ್ತಿ ಬೇಕಂದ್ರೆ ಬೇಕಂತ ನಿಂತಾಳ ಎತ್ತಿ. ಏನು ಮಾಡಲಿ? ನಾ ಹೇಳಿದ್ರು ಆಕಿ ತಿಳ್ಕೊಳಂಗಿಲ್ಲ, ತಿಳ್ಕೊಲಾರ್ದಷ್ಟು ಆಗ್ಬಿಟ್ಟಾಳೆ. ಈಗ ನಾನು ಆಕಿ ನೌಕರಿ ಮ್ಯಾಗ ಈಗ ಸಾಲ ಹಾಕಿಸ್ಬಿಟ್ಟು ನಾವೇ ಎತ್ತಿ. ಈಗ ದಿನ ಅದು ನಂದಂದಂದಂದು ತಿಳ್ತಾಳ. ಏನು ಮಾಡಲಿ ಎತ್ತಿ? ಆ ಮಾಡಿಗೆಡಿಗೆ ನಾ ಹೇಳ್ತಾನೆ, ನೀ ಸುಮ್ಮನೆ ಇರು. ಎಂತಾದ ಹುಡ್ತಿ ನೋಡ್ಯವ. ನಾನು ಒಂದು ಮನಿ ಬೆಳಗ್ಲಿ ಅಂತ ಕೊಟ್ರೆ ಇದು ಮನಿನ ಸ್ಮಶಾನ ಮಾಡಕತ್ತತಿ. ಮಾಡ್ತಾನೆ ತಡಿ ತಮ್ಮಕ್ಕಿಗೆ. ಎಲ್ಲಿದಾಳಕಿ ನೀಲವಕ್ಕ? ಒಳಗದಾಳವ. ಎತ್ತಿ ಬೈಯಕ್ಕೆ ಹೋಗ್ಬೇಡ ಬಿಡು. ಈಗ ಅಣ್ಣಗ ನಾನು ಸಾಲ ತೆಗಿಸ್ಕೊಡ್ತೀನಿ ಅಂತ ಏನು ಅನ್ನಕ್ಕೆ ಹೋಗ್ಬೇಡ ಬಿಡು ವೈನಿಗೆ. ಈ ಸಾಲ ತೆಗಿಸ್ಕೊಡವಲ್ಲೇಕ, ಆದ್ರೆ ಆಕಿ ಹುಚ್ಚಿಗೆ ಹೋಗುವಂಗಿಲ್ಲ. ಆಕಿ ಹಂಗ ಯಬಶಾಳ ಸುಮ್ಮಿರು. ಆಕಿಗೆ ಹೆಂಗ ದೆವ್ವ ಬಿಡಿಸ್ಬೇಕು ಅನ್ನೋದು ನನಗೆ ಗೊತ್ತೈತಿ. ಈ ಸೂರ್ಯ ಸೆಂಟಿಮೆಂಟಲ್ ಫೂಲ್ ಇದಾನ. ಈಗ ನಮ್ಮ ಅತ್ತಿ ನೋಡಿ ಹೆಂಗ ಹೇಳ್ತಾ ಆಸ್ತಿ ಕೊಡಕ್ಕೆ ಒಲ್ಲಂತ. ಅಂದ್ರೆ ಈಗ ನಾವು ಮಾರ್ಕೊಂಡು ಹೋಗ್ಬಿಟ್ವಿ ಅಂದ್ರೆ ಮುಗಿದೋತು. ಈಗ ಸಣ್ಣ ಮಗನ ಬೆಳೆಸ್ಬೇಕಲ್ಲ, ಅದಕ್ಕೆ ಇಷ್ಟೆಲ್ಲ ಎಬಸಾಳ ಮತ್ತಿ. ನಾನೆಲ್ಲ ಬಿಡಂಗಿನೇ ಇಲ್ಲ. ಅಮ್ಮ ಹೇಳೋದು ಕರೆಕ್ಟ್ ಐತಿ. ನಾವೇನು ಇಲ್ಲಿ ಇರ್ತೀವ? ಇವ್ರದ್ದು ಯಾಕೆ ಇಟ್ಕೋಬೇಕು ನಾವು? ನಮ್ಮ ಪಾಲಿನ ಆಸ್ತಿ ನಾವು ಮಾರಿ ಹೋಗ್ಬಿಡ್ಬೇಕು. ಇವ್ರದ್ದು ಯಾಕೆ ನಾವು ಇಟ್ಕೋಬೇಕು?
ಓ ಆಂಟಿ ಅದ ಬರ್ರಿ. ಎಷ್ಟದಾವ ಬೇ ಅರಿಬಿ? ತುಸದವ ಇವು ಒಂದ ದಿನಕ್ಕೆ ಇಷ್ಟು ಕೂಡ ಹಾಕೊಂಡ್ಯಾ ಅರಿಬಿನ? ಸೂರ್ಯ ಮಾವನು ಅಂಗಿ ಭಾಳ ಅದಾವ್ರಿ, ಹಂಗ ಇವ್ರುನು ಭಾಳ ಅದಾವ. ಒತ್ತಟ್ಟಿಗೆ ಒಗದ್ ಹಾಕಿದ್ರ ಆತಂತೇಳಿ ಒಮ್ಮೆ ನೆನಿಟ್ಟೇನಿ ನೋಡ್ರಿ. ದಿನ ಒಂದ್ ಎರಡೆರಡು ಒಗದ್ ಹಾಕ್ಬೇಕಿಲ್ಲ ಪ್ರೇಮಕ್ಕ? ಅವೇನ್ ತೂಸ ಅದಾವ? ಇರ್ಲಿ ಬಿಡ್ರಿ ಒಗದ್ ಹಾಕಿ. ಎಲ್ಲದವ ನಿಮ್ಮ ಅಕ್ಕ? ಒಳ ರೂಮ್ನೆ ಮಕ್ಕೊಂಡಿರ್ಬೇಕ್ರಿ. ಆಂಟಿ ಚಾ ಮಾಡ್ತೀನಿ ತಡ್ರಿ. ಚಾಪ ಏನೂ ಬೇಡ, ನಿನ್ ದಗದ ಮುಗಿಸ್ಕೊ. ನಾ ಎಲ್ಲ ಮುಗಿಸ್ಕೊಂಡ್ ಬಂದೀನಿ, ನಿನ್ ದಗದ ಮಾಡಿ ಹೋಗ್ಯವ. ಕವನವ ಈಗ ನೆನಪಾದ್ನೆ ನಾನು? ನನಗೆಲ್ಲ ಗೊತ್ತೈತಿ. ನಿನಗ ನನ್ನ ಕಂಡ್ರೆ ಒಟ್ಟ ಆಗಿ ಬರಂಗಿಲ್ಲ. ಮೊನ್ನೆ ಮನೆಗೆ ಬಂದಾಗ ಹೆಂಗ್ ಮಾಡಿದೆಲ್ಲ ನನಗೆ. ನಿನಗ ನಿನ್ನ ಫ್ರೆಂಡ್ಸ ಮುಖ್ಯ. ನನಗೆಲ್ಲ ಹೇಳಿದ್ರ. ನೀನು ಪಾರವ ದೊಡ್ಡವನ್ ಕೂಡ ವೀನಾರ್ ಮನೆಗೆ ಹೋಗಿದ್ದು ಹೋದಿಲ್ಲ? ನಿನಗೆ ಅಲ್ಲೆಲ್ಲ ಅಡ್ಡಾಡಕ್ಕಾಗತ್ತ. ಅಪರೂಪಕ್ಕೆ ಮಗಳು ಬಂದಾಳ, ಮನೆಗೆ ಕರ್ಕೊಂಡು ಹೋಗಿ ಆಕಿನ ಚಂದಗೆ ಇಟ್ಕೋಬೇಕು ಅನ್ನೋದು ಇಲ್ಲಲ್ಲ. ಬರೀ ನಿನಗೆ ಮಂದಿದ. ಅವತ್ತ ಹೋಗಿ ಅವತ್ತ ಬರ್ಬೇಕಂತ ಮಾಡಿದ್ನ್ಯಾ, ಆಗ್ಲಿಲ್ಲ. ಅವರು ಒಟ್ಟ ಕೈ ಬಿಡ್ಲಿಲ್ಲ, ಇರ ಅಂದ್ರ. ಅದಕ್ಕೆ ಆಗ್ಲಿಲ್ಲ. ನಿನಗ ನಿಮ್ಮಮ್ಮ ಹೇಳಿಲ್ಲ ಹೋದಿಲ್ಲ ಇದನ್ನೆಲ್ಲ? ಯಾರೋ ಹೇಳಿದ್ರು ಬಿಡು. ಈಗ ಬಂದ್ ವಿಷಯ ಹೇಳ. ಪಾಪ ಪ್ರೇಮಿ ಒಂದ ಅಷ್ಟ ಅರಿವಿ ಹೋಗ್ಯಾಕತ್ತತಿ. ಹೋಗಿ ಎದ್ದು ದಗದ ಮಾಡ್ಬೇಕಿಲ್ಲ? ನಾ ಯಾಕೆ ಮಾಡಕ್ ಹೋಗ್ಲಿ? ನನಗೇನ್ ತಲೆ ಕೆಟ್ಟತನ? ನಿನ್ನ ಗಂಡನ ಅರಿವಿನ ಆಕಿನ ಹೋಗಿಬೇಕನ? ಯಾವಾಗ್ರೊಮ್ಮೆ ಬಂದಿರ್ತೀಯ, ಬಂದ್ರಾಗ ಒಟ್ರು ಕೂಡ ಚಂದ ನಕ್ಕೊಂತ ಆಡ್ಕೊಂತ ಇರ್ಬೇಕು. ನನಗದೆಲ್ಲ ಮಾಡಕ್ಕಾಗಲ್ಲ, ಕೈಯೆಲ್ಲ ಹಾಳಾಗ್ ಹೋಗ್ತಾವ. ಆಕಿ ಕರ್ಮ ಆಕಿ ಮಾಡ್ಲಿ ಬಿಡು, ಅವಳೊಂದು ಗುಜುಡು. ಕವನವ ಮಾತಾಡಬೇಕಾದ್ರೆ ಹಿಂದ ಮುಂದೆ ನೋಡ್ಕೊಂಡು ಮಾತಾಡ. ಮನಿ ಹಿರೇ ಸೊಸಿ ಅಂದ್ರೆ ಹೆಂಗಿರ್ಬೇಕು ನೀನು? ಹೆಂಗಿರ್ಬೇಕಂದ್ರ ಮುಸ್ರಿ ಕಸ ಮಾಡ್ಕೊಂಡು ಇರ್ಬೇಕನ್ನ, ಹೌದಿಲ್ಲ? ಅದನ್ನೇ ಹೇಳಕ್ ಬಂದಿ ಹೌದಿಲ್ಲ? ಅದನ್ನ ಹೇಳಕ್ ಅಲ್ಲಿದ್ದ ಇಲ್ಲಿ ಬಂದೇನ? ನಮ್ಮ ಅಕ್ಕ ಹೇಳಿದ್ ಹೌದಿಲ್ಲ ಇದನ್ನೆಲ್ಲ? ಏನು ದಗದ ಮಾಡಂಗಿಲ್ಲ, ಕುಂತ್ಕೊಂಡ್ ತಿಂತಾಳ ಅಂತ ಹೇಳಿದ್ ಹೌದಿಲ್ಲ? ಆಕೆ ಏನು ಮಿಸಿಗಿಲ್ಲ. ನಾನ ಕಣ್ಣಾರೆ ಎಲ್ಲ ನೋಡ್ತೀನಿಲ್ಲ, ನಿನ್ ಗುಣ ನನಗೆ ಗೊತ್ತಿಲ್ಲನ? ನೀನು ನಿಮ್ ಸ್ವಾದರತ್ತಿ ಹೋತಿ. ಆ ಬುದ್ಧಿ ಬಿಟ್ಟು ಚಂದ ಇರು ಒಂದಿಟ್ಟು. ನಿಮ್ಮ ಅತ್ತಿ ಹಿಂಗ ಉರುದು ಏನ್ ಮಾಡಿದ್ಲು? ಏನ್ ಕಂಡ್ಲು? ಈ ಹರಿಕತೆ ಕೇಳಿ ನನ್ನ ತಲೆ ನುಸ್ತತಿ. ಎದಕ್ ಬಂದಿ ಹೇಳ. ನೀನು ಮಾತಾಡೋದು ಮುಗಿತಂದ್ರೆ ಇಲ್ಲ ಅಂದ್ರೆ ಹೋಗ್ಬಿಡು. ಕವನ ಒಣ ಹೆಮ್ಮಸ್ತನ ಮಾಡ್ಬಿಡವ. ಹೊಲ ಮಾರ್ಬೇಕಂತ ಅನ್ನಕತ್ತಿ ಅಂತ ಸೂರ್ಯ ಅವರು ಮಾತಾಡ್ಕೊಳಕತ್ತಿದ್ರು. ನನಗೇನ ಮತ್ತ ನಿಮ್ಮ ಅತ್ತಿ ಹೇಳಿಲ್ಲ, ಯಾರು ಹೇಳಿಲ್ಲ, ಅವ್ರು ಮಾತಾಡ್ಕೊಳಕತ್ತಿದ್ರು. ನಾ ಕೇಳಿಸ್ಕೊಂಡೆ. ಹೊಲ ಮಾರಿ ಏನ್ ಮಾಡ್ತೀರಿ? ಕೈಯಾಗ ಕಾಲಾಗ ಶಕ್ತಿ ಐತಿ, ದುಡೀರಿ, ಮನಿ ಕಟ್ಟಿಸ್ಕೋರಿ. ಬ್ಯಾಡ ಅಂತಾರನೆ ಯಾರ? ಬಂಗಾರದಂತ ಹೊಲ ಯಾಕೆ ಮಾರ್ತೀರಿ? ಪಾಪ ನಿಮ್ಮ ಅತ್ತಿ ನಿಮ್ಮ ಎಷ್ಟು ಕಷ್ಟಪಟ್ಟಾರ ಬೇ. ಆ ಹೊಲ ಹಿಡಿಬೇಕಂದ್ರ ಒಂದ್ ಹೊತ್ತಿನ ಕೂಳ್ ಬಿಟ್ಟು ಹೊಲ ಹಿಡ್ದಾರ ನಿಮ್ಮ ಅತ್ತಿ ನಿಮ್ಮ ಮಾವ. ಈಗ ನೀವು ಮಾರ್ಕೊಂಡು ತಗೊಂಡ್ ಹೋಗ್ಬಿಡ್ತೀರಿ ರೊಕ್ಕ. ಮುಂದ ಇದ ಹೊಲ ಸಿಗಂದ್ರ ಸಿಗ್ತತನ? ಬಂಗಾರದಂತ ಹೊಲ ಐತಿ ನಿಮ್ದು. ಯವ್ವ ನೀ ಯಾ ಅಂಗಲ್ ಯೋಚನೆ ಮಾಡಕತ್ತಿ? ನಾವೇನ್ ಈ ಹೊಲ ಬಂದು ದುಡಿತೀವ್ಯಾ ಮತ್ತೊಂದ? ಈ ಹೊಲ ನಮ್ಗೆ ಎದಕ್ ಬೇಕು? ಹಿರಿಯರ್ ಮಾಡಿದ ಆಸ್ತಿ ಇರ್ಬೇಕಾಗತ್ತ ನೋಡು. ಪ್ರೇಮಿಗಿದ್ದ ಬುದ್ಧಿ ನಿನಗಿಲ್ ನೋಡು. ನಿಮ್ಮ ಮೈದ್ನ ಹೊಲ ಮಾರಬೇಡನ್ನ ಅಂತ 10 ಲಕ್ಷ ರೂಪಾಯಿ ಬ್ಯಾಂಕ್ನ್ಯಾಗ ಸಾಲ ತೆಗಿಸ್ಕೊಡ್ತಾನ. ಈಗಿನ ಕಾಲದಾಗ ಯಾರು ಕೊಡ್ತಾರ ಹೇಳು? ಅಯ್ಯೋ ಸುಮ್ ಕುಂದ್ರವ, ಏನ್ ಹೇಳಕ್ ಬಂದಿ? ಅದು ಹೊಲ ಎಲ್ಲ ತನಗ ಇರ್ಲಿ, ಅದ್ರಾಗಿದ್ದ ಬರ್ತತಲ್ಲ ಎಲ್ಲ ಇನ್ಕಮ್ ತಿನ್ಬೇಕಂತ ಒಂದು. ಅದೆಲ್ಲ ನಮ್ಗೆ ಗೊತ್ತಾಗಂಗಿಲ್ಲನ? ಈಗ ನೋಡು, ಮನ್ನಿ ಸಲ 1 ವರ್ಷಕ್ಕನ 4 ಲಕ್ಷ ರೂಪಾಯಿ ತೆಗೆದ್ರು. ಅದರಂತೆ ನಾವು ಇಲ್ಲಿ ಬಿಟ್ಟು ಹೋದ್ರ ಎಷ್ಟು ತೆಗಿಯಕಿಲ್ಲ ಇವ್ರದ್ದು. ಹಂಗ ಮತ್ತ ಇವ್ರು ಕಾಯಿಪಲ್ಯದ ಹಾಕಿದ್ರ ಅಂದ್ರ ಹಂಗ ರೊಕ್ಕ ಬಂದ ಬರ್ತತಿ. ಅದಕ್ಕ ಅವ ಎಲ್ಲ ನಾಟಕ ಮಾಡಕತ್ತಾನ, ನಿನಗೆ ಗೊತ್ತಾಗಂಗಿಲ್ಲ, ಸುಮ್ಮನೆ ಇರ್ಬೇವ. ಏ ಹುಚ್ಚ ಬರಿಗೆ, ಬರೇ ರೊಕ್ಕ ಬಂದಿದ್ದಾಟ ನೋಡ್ತಿ. ಆ 4 ಲಕ್ಷ ರೂಪಾಯಿ ಬಂದಾವ ಅಂದಲ್ಲ, ಹಿಂದ ರೈತಂದು ಎಷ್ಟು ಖರ್ಚಾಗಿರ್ತತ ಅನ್ನೋದು ಗೊತ್ತೈತೆ ನಿನಗ? ಅದರ ಬೀಜ ಏನು, ಗೊಬ್ಬರ ಏನು, ಆಳಿಂದ ಪಗಾರ ಏನು, ಅದ್ರ ಹೊಯ್ಯ ನಯ್ಯ ಗಳೆ ಎಲ್ಲ ಇರ್ತತಿ. ಅದ್ರದ್ದೆಲ್ಲ ಖರ್ಚು ತೆಗೆದ್ರ ಒಬ್ಬ ರೈತಗೆ ಏಟು ಉಳಿತೈತಂತ ಮಾಡಿ. ಅದ್ರಾಗ ಆಬಾಬ ಅಂದ್ರೆ ಒಂದು 60-70 ಹೋಲಿವ 1 ಲಕ್ಷ ರೂಪಾಯಿ ಅಂತಾನ. ವರ್ಷಕ್ಕೆ 1 ಲಕ್ಷ ರೂಪಾಯಿ ಲಾಭ ಅಂದ್ರ ಏನ್ ಬದುಕ್ತಾನ ರೈತ? ಅವನ ಕೈಗೆ ಏನ್ ಹತ್ತತಿ? ಏನ್ ಬೀಜ ಗೊಬ್ಬರ ತಂದಿರ್ತಾರಲ್ಲ, ಏನ್ ಕೈ ಮೇಲೆ ರೊಕ್ಕ ಕೊಟ್ಟು ತಂದಿರ್ತಾರ ಅಂತ ಮಾಡಿ ಏನ? ಅಂಗಡಿಯಾಗ ಸಾಲ ಸುಲ ಮಾಡಿ ಅವನ್ನೆಲ್ಲ ತಗೊಂಡ್ಬಂದಿರ್ತಾರ. ಹಿಂದೆಗಡೆ ಪೀಕ್ ಬಂದಿಂದ ಅವನ್ನೆಲ್ಲ ಕೊಡ್ಬೇಕು. ನಿಮಗೇನ್ ಗೊತ್ತೈತಿ? ತಿಂಗಳ ಪಗಾರ ಬಂತಂದ್ರೆ ಎಣಿಸ್ ಕುಂದಿರ್ತೀವಿ. ರೈತರದು ಕಷ್ಟ ನಿನಗೇನು ಗೊತ್ತೈತೆ? ಮಾಣಿಗೇಡಿ ಹಂಗ ಬಾಯ್ಕಿಸ್ಕೊಂಡ್ ಮಾತಾಡ್ದಂಗಲ್ಲ. ಇಲ್ಲಿ ಇರು ಹಳ್ಳ್ಯಾಗ ಗೊತ್ತಾಕತಿ. ಈ ಹೊಲ ಮಾರಿನ್ನೆ ಮನಿ ಮಾರಿನ್ನೆ ಬಿಡೋದನ್ನ. ಅದು ಹೊಲ ಏನು ಯಾರು ನುಂಗ್ ಹಾಕಂಗಿಲ್ಲ. ಹೊಲ ಇದ್ರ ನಿಮ್ಗ ನಾಳೆ ನಿಮ್ಮ ಮಕ್ಕಳಿಗೆ ನಿಮಗ ಬರ್ತತಿ. ಅವೇನ ತಾವೊಬ್ಬವನ ನುಂಗ್ತಾನ ಶಂಕ್ರ. ನಾಳೆ ನೀವ್ ಬಂದ್ರ ನಿಮ್ಗೆ ಬಿಟ್ಟು ಕೊಡ್ತಾನಿಲ್ಲ. ಇದ್ದ ಬಂಗಾರದಂತ ಹೊಲಾನ ಮಾರಿ ತಲೆ ಮೇಲೆ ತಟ್ಟ ಹಾಕೊಂಡು ಹೋಗ್ತೇನ ಮಾಣಿಗೇಡಿ. ಅವ ನಿನ್ ಸಮಸ್ಯೆ ಏನು? ನಾನು ಮನಿಗೆ ಬರಬಾರ್ದಂತಂತಿ. ನಮ್ಮ ಹೊಲ ನಾವ್ ಮರಕತ್ರ ನೀನು ಹಿಂಗೆಲ್ಲ ಮಾತಾಡ್ತೀನಿ. ನಿನಗೇನ್ ಸಮಸ್ಯೆ ಅಂತ? ಏ ಬುದ್ಧಿಗೇಡಿ, ಬುದ್ಧಿ ಇಲ್ಲ ನಿನಗ. ನಾ ಏನ್ ಹೇಳಕತ್ತೀನಿ, ಇಲ್ಲಿದ ಮಾರಿ
ಮನಿ ಕಟ್ಸೋದು ಶಾಣೆತನ ಅಲ್ಲ. ಬಂಗಾರದಂತ ಆಸ್ತಿ ಕಳ್ಕೋಬೇಡ ಅಂತ ಹೇಳಾಕತ್ತೀನಿ ನಾನು. ನಾವು ಶೆಟದಿಂದ ನಮ್ಮ ಆಸ್ತಿನ ನಿನಗ ಇರ್ತದಿಲ್ಲ, ಅದನ್ನ ಇದನ್ನ ಯಾರಿಗ್ಯಾರ ಹಾಕಿ ಹೋಗ. ಮುಂದ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ತಿಂತಾವು ನಮ್ಮ ಅಜ್ಜ ಅಮ್ಮನ ಆಸ್ತಿ ಅಂತೇಳಿ. ಅದೇನು ಗೊತ್ತೈತಿ ನಿನಗ? ಬರೀ ಮನಿ ಕಟ್ಸೋದು ಒಂದ ಸಡಗ್ರ. ಅದನ್ನ ಮಾಡಕ್ ಹೋಗ್ಬೇಡ. ನಾ ಹೇಳಿರ್ತೀನಿ ನೋಡ್ಕವನ, ಹೇಳದಷ್ಟು ಕೇಳು. ಈ ಹೊಲ ಮಾರು ಹುಚ್ಚಿ ಬಿಡು. ಮತ್ತೆ ಅದ ಹುಚ್ಚಿಗೆ ನಿಂತೆ ಅಂದ್ರ ನಿನ್ನ ಚಪ್ಪಲ್ ತೊಗೊಂಡು ಹೊಡೆದು ಬಿಡ್ತೀನಿ. ಮತ್ತ ನಿನಗ ನಿಮ್ಮಮ್ಮ ಕಲಿಸ್ಕೊಡಾಕತ್ತಾಳ ಅನ್ನೋದು ಗೊತ್ತೈತಿ. ನಿಮ್ಮಮ್ಮಂದು ಹುಚ್ಚಿಗೆ ಹೋಗಕ್ ಹೋಗಬೇಡ ನೀನು. ನಿಮ್ಮಮ್ಮ ಏಟದ ಅನ್ನೋದು ಗೊತ್ತೈತಿಲ್ಲ. ಹಿಂದಕ್ಕೆ ಏನೇನೆಲ್ಲ ಮಾಡಿಲ್ಲ ಅನ್ನೋದು ಕಬರ್ ಐತಿಲ್ಲ ನಿನಗ. ಕಬರಿಗೆ ಅಡಿ ನನ್ನಾರು ತನ್ನಾರ ಅನ್ನೋದು ಇಟ್ಕೋಬೇಕು. ಒಂಟು ಕೂಗಿ ಗುಕ್ಕ ಗತೆ ಅಂತ ಇರಬಾರ್ದು. ಒಂದಿಟ್ಟು ಬಂದಾಗ ಹೋದಾಗ ಆತಿಗಳು ಕೂಡ ನೆಗೆನಿ ಕೂಡ ಚಂದಗ ಇರ್ಬೇಕು. ಮೈದನ್ ಕೂಡ ಚಂದಗ ಮಾತಾಡ್ಸ್ಬೇಕು. ಮನ್ಯಾಗ ಕೆಲಸ ಮಾಡ್ಬೇಕು. ನಕ್ಕೊಂತ ಆಡ್ಕೊಂತ ಇರ್ಬೇಕು. ಒಣ ಶಟ ಮತ್ತೆ ತೋರಿಸಿದ್ರೆ ಎದಕ್ ಬಂತು? ನನಗ ಅಟ್ ರೊಕ್ಕ ಐತಿ ಇಟ್ಟು ರೊಕ್ಕ ಐತಿ ಅಂತೇಳಿ ನಿನ್ನ ಸತ್ತಾಗ ರೊಕ್ಕದಾಗ ಹೋಗದಾರನ ನೋಡ್ಕವನ. ನಾ ಹೇಳೋದನ್ನ ತಿಳ್ಕೊ. ಸಿಟ್ಟು ಮಾಡ್ಕೊಳಕ್ ಹೋಗ್ಬೇಡ. ಮುಂದೊಂದ್ ದಿನ ನಿನಗ ನಾ ಹೇಳೋದು ಮಾತಿಂದ ಅರ್ಥ ಗೊತ್ತಾಗುತ್ತ. ಈಗಿನ ಕಾಲದಾಗ ಯಾಕಮ್ಮ ಸಾಲ ಮಾಡಿಕೊಡ್ತಾನ, ಏನ್ ನಮ್ಮನಿ ಕಟ್ಸಕತ್ತಿ ತಗೋ ಅಂತೇಳಿ. ಪಾಪ ಇವ ಯಾರ ಶಂಕರ ಪಾಪ ಪಾಡದು 10 ಲಕ್ಷ ರೂಪಾಯಿ ತೆಗೆದು ಕೊಡಾಕತ್ತಾನ. ಅಂತ ಬಂಗಾರದಂತ ಮೈದನ್ನ ಕಳ್ಕೊಂತೀಯ? ರೊಕ್ಕಕ್ಕೋಸ್ಕರ ಸಂಬಂಧಗಳನ್ನು ಕಳ್ಕೊಂತೀಯ? ಬ್ಯಾಡಕವನ, ನನ್ನ ಮಾತು ಕೇಳು. ನಿಮ್ಮಮ್ಮನ ಗೋಜಿಗೆ ಹೋಗಾಕ ಹೋಗಬೇಡ. ನಿಮ್ಮಮ್ಮ ಮನಿ ಮುರಿಕಿ. ಈಗ ಮಾತಿಲಿ ಹೇನಿ ಮತ್ತೆ ಇದ ಹಠ ಇದ ಶಟ ಮತಿ ಮಾಡಕತ್ತಿ ಅಂದ್ರ ನೋಡಿಲೆ, ನಿಮ್ಮ ಅಪ್ಪನ ಆಸ್ತಿ ಐತಿಲ್ಲ, 1 ಕಿಲೋ ಕಾಸು ಕೊಡಂಗಿಲ್ಲ ನಾನು. ನಾ ಏನ ಸಾಯ್ಬೇಕಾದ್ರ ಮತ್ ನಿನ್ನ ಮೈದನ ಹೆಸರಲ್ಲಿ ಹಚ್ಚಿ ಹೋಗ್ಬಿಡಾಕಿ ನಾನು. ಮತ್ತೆ ಹೆಂಗ್ ಮಾಡ್ತೀನಿ ನೋಡು. ಏನ್ ಚಂದ ಹೊಂದ್ಕೊಂಡು ಹೋಗ್ತೀವೋ, ಏನ್ ಹೊಲ ಮಾರ್ಕೊಂಡು ಹೋಗ್ತೀವೋ, ಹೆಂಗಿರ್ತೀಯ ನಿನ್ನ ಬಿಟ್ಕೊಟ್ಟಿದ್ದು. ನಾ ಇರ್ಕಲ್ಲ ನಮ್ಮ ಮೈದನಿಗೆ ಯಾಕೆ ಕೊಡ್ತಿ? ಮತ್ ನೀ ಹೊಲ ಮನಿ ಮಾರ್ಕೊಂಡು ನಮ್ಮ ನೀನು ಮುಂದೆ ನೋಡ್ತೀಯ ನೀನು? ಮತ್ತೆ ನಮ್ಮನ್ನ ಯಾರು ನೋಡ್ತಾರ? ಅವ ಶಂಕರ ನಮ್ಮನ್ನ ನೋಡ್ಕೊಂಡು ಹೋಗ್ತಾನ. ಎಡಬಲ್ಲ ನಿಮ್ಮ ಅಪ್ಪಗೆ ಏನಾರ ಜಡ್ಡು ಜಾಪತ್ರಿ ಬಂತಂದ್ರ ಗಾಡಿ ತಗೊಂಡು ಕರ್ಕೊಂಡು ಹೋಗಿ ತೋರ್ಸ್ಕೊಂಡ್ ಬರ್ತಾನ. ಅವನ ಒಬ್ಬ ಮಗ ಅಂತೇಳಿ ನಾವು ಆಸ್ತಿ ಮಾಡಿಬಿಡ್ತೀವಿ. ಹೆಂಗ್ ಮಾಡ್ತಿ? ನಾ ಹೇಳ್ದಂಗೆ ಕೇಳ್ತೀವ ಏನ? ಹೊಲ ಮಾರುದು, ಈ ಬ್ಯಾರೆ ಆಗೋದು, ಇದನ್ನ ಹುಚ್ಚಿಗೆ ಹೋಗೋದು ಬಿಡ್ತೀವ? ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತು ಗಳಿಸಬಹುದು, ಆದ್ರೆ ಸಂಬಂಧ ಪ್ರೀತಿ ಅನ್ನೋದು ಕಳ್ಕೊಂಡ್ರೆ ಹೊಳೆ ಗಳಿಸಕ್ ಆಗಂಗಿಲ್ಲ ಕವನ. ನನಗಂಕರು ಯಾರು ಇಲ್ಲ. ನಿಮ್ ಕಾಕ ನೋಡು ಹೆಂಗ ನಾಯಿಗತಿ ಮಾಡ್ತಾನ. ನಿಮ್ಮ ಅಪ್ಪ ಆಕ್ಸಿಡೆಂಟ್ ಆಗಿ ಬಿದ್ರ ಹೊಳೆ ನೋಡ್ಲಿಲ್ಲ. ಏನೆಲ್ಲ ಕತಿ ಆತ ನೋಡಿದಿಲ್ಲ. ನಾಳೆ ನಮಗೇನ್ ಕಿನಾರ ಆದ್ರ ನಮ್ಮಾರ ಬರೋದು ಯಾರು ಬರಂಗಿಲ್ಲ. ಯವ್ವ ಎಷ್ಟು ಧಾರಾವಾಹಿಗಳು ನೋಡ್ತೀನಿ ಅಲ್ಲನ. ಮೈದನಗಳು ನೆಗೆನರು ಎಷ್ಟು ಕೆಟ್ಟವ್ರು ಇರ್ತಾರಂತೇಳಿ. ಹೌದು, ಇರಂಗಿಲ್ಲ ಅಂತಲ್ಲ, ಇರ್ತಾರ. ಎಲ್ಲಾರನು ಒಂದತ್ತ ಕಡೆಯಾಗ ಇಟ್ಟು ತೂಗಬಾರ್ದು ಕವನ. ಆಕಿ ಪ್ರೇಮಿನ ಹಂತಕ್ಕೆಲ್ಲ ತಿಳುವಳಿಕಿದ್ದಾಕಿದಾಳ. ನಿಮ್ಮ ಮೈದನೂ ಹಂತವಲ್ಲ ನೋಡು. ತಿಳ್ಕೊಂಡು ಬಾಳೆ ಮಾಡ್ಕೊಂಡಿರು. ಧಾರಾವಾಹಿ ತೋರಿಸ್ತಾರ ಅಂತೇಳಿ ಎಲ್ಲಾರು ಹಂಗ ಅದಾರಂತಲ್ಲ, ಎಲ್ಲಾರು ಕೆಟ್ಟವ್ರಂತಲ್ಲ, ಎಲ್ಲಾರು ಒಳ್ಳೆಯವ್ರಂತನೂ ನಾ ಹೇಳಂಗಿಲ್ಲ. ಗುಣ ನೋಡಿ ಜ್ಞಾತನ ಮಾಡ್ಬೇಕು. ಅದನ್ನ ಅರ್ಥ ಮಾಡ್ಕೊ ನನ್ನ ಮಗಳ. ನಾನು ನೀನು ಒಳ್ಳೇದಕ್ಕೆ ಹೇಳಾಕತ್ತೀನಿ. ನನಗರ ನೀನು ಬಿಟ್ರೆ ಯಾರದಾರ? ನಿನಗರ ಹಿಂದ ಮುಂದೆ ಯಾರದಾರ? ಏನ್ ಕಿನಾರ ಆದ್ರ ಈಗ ಒಣ ಹೆಮ್ಮಸ್ದಾಗ ಇಷ್ಟೆಲ್ಲ ಮಾತಾಡ್ತಿ. ನಾಳೆ ನಾನು ಒಂದು ಕೆಟ್ಟದ್ದ ಮಾತಾಡ್ತೀನಿ. ಏನ್ ಕಿನಾರ ಆತಂದ್ರ ಹಿಂದ ಒಬ್ರು ಇರ್ಬೇಕಲ್ವಾ? ನಮ್ಮರಾದಂಗ ಬೇರೆದವ್ರ ಅಕ್ಕರಂತ ಮಾಡಿ ನನ್ನ ಮಗಳ ಕಾಂದ ಊರಾಗ ಉಷ್ಟು ಮಾರ್ಕೊಂಡು ಹೋಗಿ ಅಲ್ಲಿ ಕುಂತ ಬಿಟ್ರೆ ಹೆಂಗ? ನಾಳೆ ಏನ್ ಕಿನಾರ ಆದ್ರೂ ಇಲ್ಲೇ ಹಿರಿಯರ್ ಮಾಡಿದ ಆಸ್ತಿ ಇರ್ತತಿ, ಮನಿ ಐತಿ. ಬಂದಿದ್ರೆ ಅಂದ್ರ ಕಡಿಕ ನಮಗ ಮೈದ್ನ ಬಾವುಗಳಾರ ನೋಡ್ಕೊಂಡು ಹೋಗ್ತಾರ. ಯವ್ವ ನೋಡ, ಅರ್ಥ ಮಾಡ್ಕೊಂಡು ಬಾಳೆ ಮಾಡೋದಿಟ್ಟು. ನನ್ನ ಮಾತು ಕೇಳ್ಕವನಕ್ಕ. ಹೆಣ್ಣು ತೆಗ್ಗಿ ಬೆಗ್ಗಿ ನಡಿಬೇಕು, ಅಹಂಕಾರದಿಂದ ನಡಿಬಾರ್ದು ಯವ್ವ. ಅಹಂಕಾರ ಎಷ್ಟು ದಿನದ್ದದು? ನಿಮ್ಮ ಅಮ್ಮ ನನ್ನ ಎಷ್ಟು ಉರಿಸ್ಕೊಂತಾಳ? ನಿಮ್ಮ ಅತ್ತಿ ನಿನಗೇನಾರ ಅಂತ ನೋಡುನು? ಹೇಳಿ ನೋಡುನು. ನಿಮ್ಮ ಕಾಕಾಚಿಗೋರು ನಮಗೇನು ಸಹಾಯ ಮಾಡಂಗಿಲ್ಲ ನೋಡು. ನಿಮ್ಮ ಮನೆಗೇನು ಹೆಂಗದ, ನಿಮ್ಮ ಮೈನ್ ಹೆಂಗದ, ನಾ ಒಂದಿಟ್ಟ ನೋಡು. ನಮ್ಮ ಮನೆಗೆ ಇದೆಲ್ಲ ಆಗಿಲ್ಲ, ಕಣ್ಕಂಡಿಲ್ಲ ಕವನ ನಿನಗ. ಬ್ಯಾಡ ನನ್ನ ಮಗಳ. ತಾಯಿ ಮಾತು ಯಾರು ಕೇಳಂಗಿಲ್ಲ. ಅವ್ರನ ಜೀವನದಾಗ ಯಾರು ಉದ್ಧಾರ ಆಗಂಗಿಲ್ಲ. ನನ್ನ ಮಾತು ಕೇಳ್ಕವನ. ನಾನು ನಿನ್ನ ಒಳ್ಳೇದಕ್ಕೆ ಹೇಳಾಕತ್ತೀನಿ. ನಿಮ್ಮ ಅಮ್ಮನ ಮಾತು ಕೇಳಕ್ ಹೋಗ್ಬೇಡ.